ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಲಿವರೇಜ್ ಪ್ರಾಬ್ಲಮ್ ಮಾಡಬೇಕಾದ್ರೆ 3 ಕಂಪನಿಯ ಇನ್ಫಾರ್ಮೇಷನ್ ಕೊಟ್ಟಾಗ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಪ್ರಾಬ್ಲಮ್ನಲ್ಲಿ ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು EPS ಅನ್ನು ಫೈಂಡ್ ಔಟ್ ಮಾಡಬೇಕು. ಆಪ್ರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಲೆಂತಿ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಆಲ್ರೆಡಿ ಫಾರ್ಮೇಟ್ ಬರ್ಕೊಂಡಿದ್ದೀನಿ. ಫಾರ್ಮೇಟನ್ನು ಈಸಿಯಾಗಿ ಹೇಗೆ ಕಲಿಬೇಕು ಅಂತ ನಾನು ನಿಮಗೆ ಕೋಡ್ ವರ್ಡ್ ಕೂಡ ಹೇಳಿದ್ದೆ. ಕೋಡ್ ವರ್ಡ್ ಏನು? ಸೇಲ್ಸಿಂದ VFITP ಅನ್ನು ಲೆಸ್ ಮಾಡಬೇಕು. V ಫಾರ್ ವೇರಿಯಬಲ್ ಕಾಸ್ಟ್, F ಫಾರ್ ಫಿಕ್ಸ್ಡ್ ಕಾಸ್ಟ್, I ಫಾರ್ ಇಂಟ್ರೆಸ್ಟ್, T ಫಾರ್ ಟ್ಯಾಕ್ಸ್, P ಫಾರ್ ಪ್ರಿಫರೆನ್ಸ್ ಡಿವಿಡೆಂಡ್. VFITP ಇದೇ ಆರ್ಡ್ರಲ್ಲಿ ಲೆಸ್ ಮಾಡಿದಾಗ ನಿಮಗೆ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಸಿಗುತ್ತೆ. ಸೊ ಫಸ್ಟ್ ಏನು ಬರೀಬೇಕು? ನಾವು ಸೇಲ್ಸ್ ಬರೀಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಸೇಲ್ಸನ್ನು ಡೈರೆಕ್ಟಾಗಿ ಕೊಡಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ನಂಬರ್ ಆಫ್ ಯೂನಿಟ್ಸ್, ಎಷ್ಟು ಯೂನಿಟ್ಸ್ ಸೇಲ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಸೇಲ್ಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ನಂಬರ್ ಆಫ್ ಯೂನಿಟ್ಸ್, ಎಷ್ಟು ಯೂನಿಟ್ಸ್ ಇದೆ? ಎಕ್ಸ್ ನೋಡಿ, 3 ಕಂಪನಿ ಇದೆ, ಎಕ್ಸ್ ಕಂಪನಿ, ವೈ ಕಂಪನಿ, ಝೆಡ್ ಕಂಪನಿ. ಸೊ ನಾನಿಲ್ಲಿ 3 ಕಾಲಮನ್ನು ಹಾಕ್ಕೊಂಡಿದ್ದೆ, 3 ಕಾಲಮನ್ನು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ 3 ಕಂಪನಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಎಕ್ಸ್ ಕಂಪನಿಲಿರೋ ಯೂನಿಟ್ಸ್ ಎಷ್ಟು? 20,000 ಯೂನಿಟ್ಸ್ ಇದೆ. 20,000 ಯೂನಿಟ್ಸನ್ನು ಮಾರ್ತಾ ಇದ್ದಾರೆ ಎಕ್ಸ್ ಕಂಪನಿಯಲ್ಲಿ. ವೈ ಕಂಪನಿಯಲ್ಲಿ 10,000 ಯೂನಿಟ್ಸನ್ನು ಮಾರ್ತಾ ಇದ್ದಾರೆ. ಝೆಡ್ ಕಂಪನಿಯಲ್ಲಿ 3,000 ಯೂನಿಟ್ಸನ್ನು ಮಾರ್ತಾ ಇದ್ದಾರೆ. ಮಲ್ಟಿಪ್ಲೈಡ್ ವಿತ್ ಸೆಲ್ಲಿಂಗ್ ಪ್ರೈಸನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸೇಲ್ ಸಿಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಪರ್ ಯೂನಿಟ್? ಒಂದು ಯೂನಿಟಿನ ಪ್ರೈಸ್ ಎಷ್ಟು? ಎಕ್ಸ್ ಕಂಪನಿಗೆ 20 ರೂಪಾಯಿ ಕೊಟ್ಟಿದ್ದಾರೆ, ವೈ ಕಂಪನಿಗೆ 50 ರೂಪಾಯಿ ಕೊಟ್ಟಿದ್ದಾರೆ, ಝೆಡ್ ಕಂಪನಿಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಸೊ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸೇಲ್ಸ್ ಸಿಗುತ್ತೆ. ಸೊ 20,000 ಇಂಟು 20, ಆನ್ಸರ್ ಈಸ್ 4 lakh. ಎಕ್ಸ್ ಕಂಪನಿಯ ಸೇಲ್ಸ್ ಎಷ್ಟು ಅಂತಂದರೆ 4 lakh. ವೈ ಕಂಪನಿಗೆ 10,000 ಇಂಟು 50, ಆನ್ಸರ್ ಈಸ್ 5 lakh. ಝೆಡ್ ಕಂಪನಿಗೆ 3,000 ಯೂನಿಟ್ಸನ್ನು ಮಾರ್ತಾ ಇದ್ದಾರೆ. ಒಂದು ಯೂನಿಟಿಗೆ 100 ರೂಪಾಯಿ, ಅಲ್ಲಿಗೆ 3,000 ಇಂಟು 100 ಅಂತಂದರೆ 3 lakh ಸೇಲ್ಸ್ ಆಯಿತು. ಸೊ ಅಲ್ಲಿಗೆ ಸೇಲ್ಸನ್ನು ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ವೇರಿಯೇಬಲ್ ಕಾಸ್ಟ್. ವೇರಿಯೇಬಲ್ ಕಾಸ್ಟ್ ಕೂಡ ಡೈರೆಕ್ಟಾಗಿ ಕೊಡಲಿಲ್ಲ, ಒಂದು ಯೂನಿಟಿನ ಪ್ರೈಸ್ ಕೊಟ್ಟಿದ್ದಾರೆ. ಒಂದು ಯೂನಿಟಿಗೆ 15 ರೂಪಾಯಿ, ಒಂದು ಯೂನಿಟಿಗೆ 30 ರೂಪಾಯಿ, ಒಂದು ಯೂನಿಟಿಗೆ 40 ರೂಪಾಯಿ. ಎಕ್ಸ್ ಕಂಪನಿಯಲ್ಲಿ ಇರುವಂಥ ಯೂನಿಟ್ಸ್ ಎಷ್ಟು? ಎಕ್ಸ್ ಕಂಪನಿಯಲ್ಲಿರುವಂಥ ಯೂನಿಟ್ಸು 20,000, ವೈ ಕಂಪನಿಯಲ್ಲಿರುವಂಥ ಯೂನಿಟ್ಸು 10,000, ಝೆಡ್ ಕಂಪನಿಯಲ್ಲಿರುವಂಥ ಯೂನಿಟ್ಸು 3,000. ವೇರಿಯಬಲ್ ಕಾಸ್ಟ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಪರ್ ಯೂನಿಟ್ ಎಷ್ಟು ಅನ್ನೋದನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಎಕ್ಸ್ ಕಂಪನಿಯ ಪರ್ ಯೂನಿಟ್ 15, ವೈ ಕಂಪನಿಯ ಪರ್ ಯೂನಿಟ್ 30, ಝೆಡ್ ಕಂಪನಿಯ ಪರ್ ಯೂನಿಟ್ 40. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವೇರಿಯಬಲ್ ಕಾಸ್ಟ್ ಸಿಗುತ್ತೆ 20,000 ಯೂನಿಟ್ಸ್ ಇಂಟು 15, ಆನ್ಸರ್ 3 lakh ಆಗುತ್ತೆ. ನೆಕ್ಸ್ಟ್ 10,000 ಇಂಟು 30 ಮಾಡಿದಾಗ ಆನ್ಸರ್ 3 lakh ಆಗುತ್ತೆ. ನೆಕ್ಸ್ಟ್ 3,000 ಇಂಟು 40, 4 3 12, ಆನ್ಸರ್ 1,20,000 ಆಗುತ್ತೆ. ಸೊ ಅಲ್ಲಿಗೆ ವೇರಿಯಬಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಿ ಆಯಿತು. 3,000 ಇಂಟು 40, ಆನ್ಸರ್ ಈಸ್ 1,20,000. ದೆನ್ 10,000 ಇಂಟು 30, ಆನ್ಸರ್ ಈಸ್ 3 lakh. 20,000 ಇಂಟು 15, ಆನ್ಸರ್ 3 lakh. ಸೊ ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಬೇಕು. 4 lakh ಮೈನಸ್ 3 lakh 1 lakh, 5 lakh minus 3 lakh 2 lakh, 3 lakh minus 1,20,000 1,80,000. ಸೊ ಬರೋವಂಥ ಆನ್ಸರ್ ಕಾಂಟ್ರಿಬ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟನ್ನು ಲೆಸ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ 40,000, 70,000, 1 lakh. ಇನ್ನಿರೋಂಥ ಎಲ್ಲ ಇನ್ಫಾರ್ಮೇಷನನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಈಗ ಸೇಲ್ಸ್ ಮತ್ತು ವೇರಿಯಬಲ್ ಕಾಸ್ಟನ್ನು ನಾವೇ ಫೈಂಡ್ ಔಟ್ ಮಾಡಿ ಬರ್ತಿದ್ದೀವಿ. ಫಿಕ್ಸ್ಡ್ ಕಾಸ್ಟನ್ನು ಅಮೌಂಟ್ ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ? ಎಕ್ಸ್ ಕಂಪನಿಯ ಫಿಕ್ಸ್ಡ್ ಕಾಸ್ಟ್ 40,000, ವೈ ಕಂಪನಿಯ ಫಿಕ್ಸ್ಡ್ ಕಾಸ್ಟ್ 70,000, ಝೆಡ್ ಕಂಪನಿಯ ಫಿಕ್ಸ್ಡ್ ಕಾಸ್ಟ್ 1 lakh. ಫಿಕ್ಸ್ಡ್ ಕಾಸ್ಟನ್ನು ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. 1 lakh minus 40,000, ಆನ್ಸರ್ is 60,000. 2 lakh minus 70,000, ಆನ್ಸರ್ 1,30,000. 1,80,000 minus 1 lakh, ಆನ್ಸರ್ 80,000. ಹೇಗೆ ಬಂತು EBIT? ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟನ್ನು ಕಳೆದು ಬರೆದಿದ್ದೀವಿ. ನೆಕ್ಸ್ಟ್ ಏನು ಲೆಸ್ ಮಾಡಬೇಕು? EBITಯಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಕೂಡ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 10,000, 20,000, 40,000. ಇಂಟ್ರೆಸ್ಟ್ 10,000 ಫಾರ್ ಎಕ್ಸ್ ಕಂಪನಿ, ಫಾರ್ ವೈ ಕಂಪನಿ ಇಂಟ್ರೆಸ್ಟ್ ಈಸ್ 20,000,
For Z, the amount is 40,000. EBIT, earning before interest and tax. ಫಸ್ಟು ಇಂಟ್ರೆಸ್ಟ್ ಕಳಿಬೇಕು ಮತ್ತು ಟ್ಯಾಕ್ಸನ್ನು ಕಳಿಬೇಕು. ಈಗ ಇಂಟ್ರೆಸ್ಟ್ ಕಳೀತಾ ಇದ್ದೀವಿ. 60,000ದಲ್ಲಿ 10,000 ಕಳೆದ್ರೆ 50,000. ದೆನ್ 130ರಲ್ಲಿ 120 ಕಳೆದ್ರೆ 1,10,000. 80,000ದಲ್ಲಿ 40,000 ಕಳೆದ್ರೆ 40,000. ದೆನ್ ಟ್ಯಾಕ್ಸನ್ನು ಅಮೌಂಟ್ ಬೇಕಾದರೂ ಕೊಡ್ಬೋದು, ಪರ್ಸಂಟೇಜ್ ಬೇಕಾದರೂ ಕೊಡ್ಬೋದು. ಈ ಪ್ರಾಬ್ಲಮ್ನಲ್ಲಿ ಪರ್ಸಂಟೇಜ್ ಕೊಟ್ಟಿದ್ದಾರೆ. ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ? 40% ಫಾರ್ ಎಕ್ಸ್ ಕಂಪನಿ, 50 ಫಾರ್ ವೈ ಕಂಪನಿ, 60 ಫಾರ್ ಝೆಡ್ ಕಂಪನಿ. ಸೊ ಪರ್ಸಂಟೇಜ್ ಯಾವ್ದ್ರ ಮೇಲೆ ಮಾಡಬೇಕು ಅಂತಂದರೆ ಬಂದಿರೋವಂಥ ಆನ್ಸರ್ ಮೇಲೆ. 50,000ಗೆ 40% ಮಾಡಿದಾಗ 5 4s 20, 20,000 ಬರುತ್ತೆ. ದೆನ್ 1,10,000ಗೆ 50%, 11 55, 55,000 ಬರುತ್ತೆ. ದೆನ್ 40,000 ಇಂಟು 60%, 6 24,000 ರೂಪಾಯಿ ಬರುತ್ತೆ. ಸೊ ಟ್ಯಾಕ್ಸನ್ನು ಲೆಸ್ ಮಾಡಿದ ಮೇಲೆ ಬರುವಂಥ ಆನ್ಸರ್ EAT, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. 50 - 20, 30,000. 1,10,000 - 55,000, 55,000. 40,000 - 24,000, 16,000. ಸೊ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಹೇಗೆ ಬಂತು? EBTಯಿಂದ ಟ್ಯಾಕ್ಸನ್ನು ಲೆಸ್ ಮಾಡಿ ಬರೆದಿರೋದು. ಟ್ಯಾಕ್ಸ್ ಪರ್ಸಂಟೇಜ್ ಕೊಟ್ಟಿದ್ರು. ಯಾವುದ್ರ ಮೇಲೆ ಪರ್ಸಂಟೇಜ್ ಮಾಡಬೇಕು ಅಂತಂದರೆ ಇಲ್ಲಿ ಬಂದಿರೋವಂಥ ಆನ್ಸರಿಗೆ ಪರ್ಸಂಟೇಜ್ ಮಾಡಿದ್ರೆ ಆಯಿತು. 50,000 ಇಂಟು 40%, 1,10,000 ಇಂಟು 50%, 40,000 ಇಂಟು 60%. ಸೊ ಅಲ್ಲಿಗೆ 30,000, 55,000, 16,000 ಆಯಿತು. ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಕ್ವಶನಲ್ಲಿ ನೀವು ಗಮನಿಸ್ಬೋದು, ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಪರ್ಸಂಟೇಜ್ ಏನಾದರೂ ಕೊಟ್ಟಿದ್ದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಜೊತೆ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಬಟ್ ಈಗ ಪರ್ಸಂಟೇಜ್ ಕೊಟ್ಟಿಲ್ಲ, ರುಪೀಸೇ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಬರೆಯುವಂಥದ್ದು. ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? 5,000 ಫಾರ್ ಎಕ್ಸ್ ಕಂಪನಿ. Then for Y company also amount is 5,000. For Z company the amount is 10,000. Less ಮಾಡಿದಾಗ ಬರುವಂಥ ಆನ್ಸರ್ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 30,000 minus 5,000, 25,000. 55 minus 5, 50,000. 16,000 minus 10,000, 6,000. ಸೊ ಅಲ್ಲಿಗೆ ನೆಕ್ಸ್ಟ್ ಇನ್ನೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಕ್ವಶನಲ್ಲಿ ಏನೇನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ? EPS ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ದೆನ್ ಆಪರೇಟಿಂಗ್ ಲಿವರೇಜ್ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಫಿನಾನ್ಷಿಯಲ್ ಲಿವರೇಜ್ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಕಂಬೈನ್ಡ್ ಲಿವರೇಜ್ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಾನು ಎಲ್ಲ ಫಾರ್ಮುಲಾಸ್ ಇಲ್ಲಿ ಬರ್ಕೊಂಡಿದ್ದೀನಿ. EPSಗೆ ಫಾರ್ಮುಲಾ ಏನು? ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು. ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತಂದರೆ ಲಾಸ್ಟ್ಗೆ ಬಂದಿರೋವಂಥ ಆನ್ಸರ್. ಎಕ್ಸ್ ಕಂಪನಿ ಆನ್ಸರ್ ಎಷ್ಟು ಬಂದಿದೆ? 25,000 ಆನ್ಸರ್ ಬಂದಿದೆ. ವೈ ಕಂಪನಿಗೆ 50,000 ಆನ್ಸರ್ ಬಂದಿದೆ. ಝೆಡ್ ಕಂಪನಿಗೆ 6,000 ಆನ್ಸರ್ ಬಂದಿದೆ. ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕ್ವಶನಲ್ಲೇ ಕೊಟ್ಟಿರ್ತಾರೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇಲ್ಲಿ ರುಪೀಸ್ ಕೊಟ್ಟಿದ್ದಾರೆ. ಯಾವಾಗಲೂ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಂತಂದರೆ ನಂಬರ್ಸ್, ಇದು ರುಪೀಸ್ ಅಲ್ಲ. ಕ್ವಶನ್ ಪೇಪರ್ನಲ್ಲಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 10,000 ಶೇರ್ಸ್, ಇದು ನಂಬರ್ ಆಫ್ ಶೇರ್ಸ್, ರುಪೀಸ್ ಅಲ್ಲ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 10,000 for X company, for Y company 12,000, for Z company 15,000. ಒಂದು ವೇಳೆ ನಂಬರ್ ಆಫ್ ಶೇರ್ಸ್ ಕೊಡದೇ ಇದ್ದಾಗ ಕೆಲವೊಂದು ಪ್ರಾಬ್ಲಮಲ್ಲಿ ಹೇಗೆ ಕೊಟ್ಟಿರ್ತಾರೆ ಅಂತಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ. ಒಟ್ಟು ಕಂಪನಿಯ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಅನ್ನೋದನ್ನು ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. ಆ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿದ್ರೆ ನಿಮಗೆ ನಂಬರ್ ಆಫ್ ಶೇರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಕೊಟ್ಟಿರ್ತಾರೆ ಅಂತಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ರುಪೀಸ್ 10 ಈಚ್, ಅಮೌಂಟ್ 1 lakh ಅಂತ ಕೊಟ್ಟಿರ್ತಾರೆ. ಟೋಟಲ್ ಆಗಿ 1 ಲಕ್ಷ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಒಂದು ಶೇರಿನ ಬೆಲೆ 10 ರೂಪಾಯಿ. ಅವಾಗ ನೀವೇನು ಮಾಡಬೇಕು? 1 lakh ಡಿವೈಡೆಡ್ ಬೈ 10 ಟೋಟಲ್ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿದ್ರೆ ನಿಮಗೆ ನಂಬರ್ ಆಫ್ ಶೇರ್ ಸಿಗುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅವರೇ ಕೊಟ್ಟಿದ್ದಾರೆ. 10,000, 12,000, 15,000. 10,000 ಫಾರ್ ಎಕ್ಸ್ ಕಂಪನಿ, 12,000 ಫಾರ್ ವೈ ಕಂಪನಿ, ಫಾರ್ ಝೆಡ್ ಕಂಪನಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಈಸ್ 15,000. ಸೊ ಡಿವೈಡ್ ಮಾಡಿದ್ರೆ ನಿಮಗೆ ನಂಬರ್ ಆಫ್ EPS ಸಿಗುತ್ತೆ. ಸೊ EPS ಎಷ್ಟು ಅಂತಂದರೆ ನಾನಿಲ್ಲಿ ಅದೇ ಫಾರ್ಮೆಟಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಸಪ್ರೇಟಾಗಿ EPS ಅಂತ ಬರ್ಕೊಂಡು EPS ಅಲ್ಲಿ ಫಸ್ಟು ಎಕ್ಸ್ ಕಂಪನಿಗೆ, ಆಮೇಲೆ ವೈ ಕಂಪನಿಗೆ, ಆಮೇಲೆ ಝೆಡ್ ಕಂಪನಿಗೆ ಆ ಥರ ಬೇಕಾದರೂ ಮಾಡ್ಬೋದು. ನಾನು ಇಷ್ಟರಲ್ಲೇ ಮುಗಿದೋಗುತ್ತೆ ಅಂತ ಹೇಳ್ಕೊಂಡು ನಾನು ನಿಮಗೆ ಈ ಥರದಲ್ಲಿ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. EPS ಅಂತ ಬರ್ಕೊಳ್ಳೋದು,
EPS ಕೆಳಗಡೆ ಫಸ್ಟ್ X ಕಂಪನಿ, Y ಕಂಪನಿ, Z ಕಂಪನಿ. ನೆಕ್ಸ್ಟ್ ಆಪರೇಟಿಂಗ್ ಲೆವರೇಜ್ X ಕಂಪನಿ, Y ಕಂಪನಿ, Z ಕಂಪನಿ. ಫಿನಾನ್ಷಿಯಲ್ ಲೆವರೇಜ್ ಅದೇ ಥರನೇ ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು, ಹೀಗೆ ಬೇಕಾದರೂ ಮಾಡ್ಬೋದು. ಸೊ ಅಲ್ಲಿಗೆ EPS ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಎಷ್ಟು ಬರುತ್ತೆ ಅಂತಂದರೆ 2.5 ಬರುತ್ತೆ. ಬರೋ ಆನ್ಸರ್ನ ಪರ್ ಶೇರ್ ಅಂತ ಬರೀಬೇಕು, 2.5 ಪರ್ ಶೇರ್. ಇದು ಫೈನಲ್ ಆನ್ಸರ್. 50,000 ಡಿವೈಡೆಡ್ ಬೈ 12,000 ಮಾಡಿದಾಗ ಆನ್ಸರ್ 4.166 ಬರುತ್ತೆ, 4.17 ಪರ್ ಶೇರ್. Next, 6,000 divided by 15,000. 6 divided by 15 means 0.4 per share. ಅಲ್ಲಿಗೆ EPS ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಆಪರೇಟಿಂಗ್ ಲಿವರೇಜ್. ಆಪರೇಟಿಂಗ್ ಲಿವರೇಜಿಗೆ ಫಾರ್ಮುಲಾ ಏನು? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಮಾಡಿದಾಗ ನಿಮಗೆ ಆಪರೇಟಿಂಗ್ ಲಿವರೇಜ್ ಸಿಗುತ್ತೆ. ಕಾಂಟ್ರಿಬ್ಯೂಷನ್ ಎಷ್ಟಿದೆ? X ಕಂಪನಿಯ ಕಾಂಟ್ರಿಬ್ಯೂಷನ್ 1 lakh ಇದೆ, Y ಕಂಪನಿಯ ಕಾಂಟ್ರಿಬ್ಯೂಷನ್ 2 lakh ಇದೆ, Z ಕಂಪನಿಯ ಕಾಂಟ್ರಿಬ್ಯೂಷನ್ 1,80,000 ಇದೆ. ಡಿವೈಡೆಡ್ ಬೈ EBIT. X ಕಂಪನಿಯ EBIT ಎಷ್ಟು? X ಕಂಪನಿಯ EBIT 60,000, Y ಕಂಪನಿಯ EBIT 1,30,000, Z ಕಂಪನಿಯ EBIT 80,000. ಡಿವೈಡ್ ಮಾಡಿದ್ರೆ ನಿಮಗೆ ಆಪರೇಟಿಂಗ್ ಲಿವರೇಜ್ ಸಿಗುತ್ತೆ. ಸೊ 1 lakh ಡಿವೈಡೆಡ್ ಬೈ 60,000 ಮಾಡಿದಾಗ ನಾನಿಲ್ಲಿ ಡಿವೈಡ್ ಮಾಡಿ ಆನ್ಸರ್ ಬರ್ತಿದ್ದೀನಿ. 1 lakh ಡಿವೈಡೆಡ್ ಬೈ 60,000 1.67 ಟೈಮ್ಸ್, 2 lakh ಡಿವೈಡೆಡ್ ಬೈ 1,30,000 1.53 ಟೈಮ್ಸ್, 1,80,000 ಡಿವೈಡ್ ಬೈ 80,000 2.25 ಟೈಮ್ಸ್. ಅದೇ ಥರನೇ ಫಿನಾನ್ಷಿಯಲ್ ಲೆವರೇಜ್ 3 ಕಂಪ್ನಿ ಫೈಂಡ್ ಔಟ್ ಮಾಡಬೇಕು. ಫಿನಾನ್ಷಿಯಲ್ ಲೆವರೇಜಿಗೆ ಫಾರ್ಮುಲಾ EBIT ಡಿವೈಡೆಡ್ ಬೈ EBT. X ಕಂಪನಿಯ EBIT ಎಷ್ಟಿದೆ? 60,000 X ಕಂಪನಿಗಿದೆ. ದೆನ್ Y ಕಂಪನಿಗೆ EBIT, Y ಕಂಪನಿಗೆ 1,30,000 ಇದೆ, Z ಕಂಪನಿಗೆ 80,000 ಇದೆ. ಡಿವೈಡೆಡ್ ಬೈ EBT. EBT ಎಷ್ಟಿದೆ? 50,000, 1,10,000, 40,000. 50,000 ಫಾರ್ X ಕಂಪನಿ, 1,10,000 ಫಾರ್ Y ಕಂಪನಿ, ದೆನ್ 40,000 ಫಾರ್ Z ಕಂಪನಿ. ಡಿವೈಡ್ ಮಾಡಿದ್ರೆ ನಿಮಗೆ ಫಿನಾನ್ಷಿಯಲ್ ಲೆವರೇಜ್ ಸಿಗುತ್ತೆ. ಡಿವೈಡ್ ಮಾಡಿದಾಗ ಬರುವಂಥ ಆನ್ಸರ್ 60,000 ಡಿವೈಡ್ ಬೈ 50,000 1.2 ಟೈಮ್ಸ್, 1,30,000 ಡಿವೈಡ್ ಬೈ 1,10,000 1.18 ಟೈಮ್ಸ್, 80,000 ಡಿವೈಡ್ ಬೈ 40,000 ಮಾಡಿದಾಗ 2 ಟೈಮ್ಸ್ ಆಯಿತು. ಅಲ್ಲಿಗೆ ಫಿನಾನ್ಷಿಯಲ್ ಲೆವರೇಜ್ ಕೂಡ ಫೈಂಡ್ ಔಟ್ ಮಾಡಿ ಆಯಿತು. ಲಾಸ್ಟ್ ಕಂಬೈನ್ಡ್ ಲೆವರೇಜ್ ಮಾಡಬೇಕು. ಕಂಬೈನ್ಡ್ ಲೆವರೇಜ್ ಮಾಡೋದು ಹೇಗೆ ಅಂತಂದರೆ ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್. ನೀವು ಮಾಡಿರುವಂಥ ಆಪರೇಟಿಂಗ್ ಲಿವರೇಜಿನ ಆನ್ಸರ್ ಮತ್ತು ಫಿನಾನ್ಷಿಯಲ್ ಲಿವರೇಜಿನ ಆನ್ಸರನ್ನು ಗುಣಿಸಿ ಬರೆದ್ರೆ ಆಯಿತು, ಮಲ್ಟಿಪ್ಲೈ ಮಾಡಿ ಬರೆದ್ರೆ ಆಯಿತು. ಆಪರೇಟಿಂಗ್ ಲಿವರೇಜ್ 1.67 ಇದೆ, ಫಿನಾನ್ಷಿಯಲ್ ಲಿವರೇಜ್ 1.2 ಇದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಬರುವಂಥದ್ದೇ ಕಂಬೈನ್ಡ್ ಲಿವರೇಜ್. ಅದೇ ಥರ ನಾವು 3 ಕಂಪ್ನಿ ಮಾಡಿದ್ದೀವಿ. ಸೊ ಈ ಥರದ ಪ್ರಾಬ್ಲಮನ್ನು ನಿಮಗೆ ಇದು ಲಾಸ್ಟ್ ಇಯರ್ನಲ್ಲಿ 15 ಮಾರ್ಕ್ಸಿಗೆ ಕೇಳಿದರು. ಸೊ ಒಂದೊಂದು ಯೂನಿವರ್ಸಿಟಿಗೆ ಒಂದೊಂದು ಪ್ಯಾಟ್ರನ್ ಇದೆ, 15ಗೆ 12ಗೆ ಕೇಳೋವಂಥ ಚಾನ್ಸಸ್ ಇರುತ್ತೆ. ಸೊ ಅಕಸ್ಮಾತ್ ಏನಾದರೂ ನಿಮಗೆ ಕ್ವಶನ್ನಲ್ಲಿ ಇಂಟರ್ಪ್ರಿಟೇಷನ್ ಮಾಡಿ ಅಂತ ಕೊಟ್ಟರೆ, ಜಸ್ಟ್ ಈಗ ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಹೇಳಿ EPS ಕ್ಯಾಲ್ಕುಲೇಟ್ ಮಾಡಿ, ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಯಾವ ಕಂಪನಿ ಬೆಸ್ಟ್ ಅಂತ ಇಂಟರ್ಪ್ರಿಟೇಷನ್ ಬರೀರಿ ಅಂತ ಕೊಟ್ಟರೆ, ಯಾವ ಕಂಪನಿಯ ಫಿನಾನ್ಷಿಯಲ್ ಲಿವರೇಜ್ ಜಾಸ್ತಿ ಇರುತ್ತೋ ಆ ಕಂಪನಿ ಬೆಸ್ಟ್ ಅಂತ ಬರೀಬೇಕು. ಈಗ ಈ ಪ್ರಾಬ್ಲಮ್ನಲ್ಲಿ Z ಕಂಪನಿ ಈಸ್ ಬೆಸ್ಟ್ ಒನ್. ವೈ Z ಕಂಪನಿ ಈಸ್ ಬೆಸ್ಟ್? ಬಿಕಾಸ್ ದ ಫಿನಾನ್ಷಿಯಲ್ ಲಿವರೇಜ್ ಆಫ್ Z ಕಂಪನಿ ಈಸ್ ಹೈ ವೆನ್ ಕಂಪೇರ್ಡ್ ಟು ಫಿನಾನ್ಷಿಯಲ್ ಲಿವರೇಜ್ ಆಫ್ X ಆ್ಯಂಡ್ Y ಕಂಪನೀಸ್. ಅದನ್ನು ನೀವು ಬರೀಬೇಕಾಗತ್ತೆ. ಯಾವ ಕಂಪನಿಯ ಫಿನಾನ್ಷಿಯಲ್ ಲಿವರೇಜ್ ಜಾಸ್ತಿ ಇರುತ್ತೋ ಆ ಕಂಪನಿ ಬೆಸ್ಟ್ ಅಂತ ಬರೀಬೇಕು, ಇಂಟರ್ಪ್ರಿಟೇಷನ್ ಮಾಡಿ ಅಂತ ಕೊಟ್ಟಾಗ ಮಾತ್ರ. ಸೊ ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ FM ಅಲ್ಲದೆ ನಿಮಗೆ ಇನ್ಕಮ್ ಟ್ಯಾಕ್ಸ್, GST, ಇದನ್ನು IAS ಎಲ್ಲ ಸಬ್ಜೆಕ್ಟಿನ ವಿಡಿಯೋ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.